السلام عليكم ورحمة الله تعالى وبركاته. بسم الله والحمد لله والصلاة والسلام على أشرف المرسلين وعلى آله وصحبه أجمعين أما بعد. ಗೌರವಾನ್ವಿತ ಉಸ್ತಾದರೇ ಹಾಗೂ ಪುಣ್ಯ ತೀರ್ಪುಗಾರರೇ, ಈ ಸುಂದರವಾದ ಅಲ್ ಮುರಾಫಿಕ್ ಎಂಬ ಈ ವೇದಿಕೆಯಲ್ಲಿ ಖುತುಬದ ಭಾಷೆ ಎಂಬ ವಿಷಯದ ಕುರಿತು ಕೆಲವೊಂದು ಮಾತನಾಡಲು ಸರ್ವಶಕ್ತನಾದ ಅಲ್ಲಾಹನು ಅನುಗ್ರಹಿಸಿಕೊಡಲಿ. ಆಮೀನ್. ಪ್ರಿಯರೇ, ಮುಸಲ್ಮಾನರು ಈದ್ ಎಂದೆನಿಸಲ್ಪಡುವ ಶುಕ್ರವಾರ ದಿವಸದಂದು ನಡೆಸಲ್ಪಡುವಂತಹ ಖುತುಬಾ ಅದು ಅರಬಿ ಭಾಷೆಯಾಗಿರಬೇಕು. ಅದು ಕೇವಲ ಭಾಷಣವಲ್ಲ, ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ತೋರಿಸಿಕೊಟ್ಟಂತಹ ಅರಬಿ ಭಾಷೆಯಾಗಿರಬೇಕೆಂಬುದಾಗಿದೆ. ಬಹುಪಾಲು ಬರುವ ಮುಸಲ್ಮಾನರು ವಾದಿಸುತ್ತಾ ಅದನ್ನು ಕಾರ್ಯರೂಪಕ್ಕೆ ತರುತ್ತಾ ಇದ್ದಾರೆ. ಅಲ್ಲ, ಅದೊಂದು ಕೇವಲ ಭಾಷಣವಾಗಿದೆ. ಆದ್ದರಿಂದ ಅದು ಜನರಿಗೆ ತಿಳಿಯುವ ರೀತಿಯಲ್ಲಿ ಭಾಷಣ ಮಾಡಬೇಕೆಂದು ಕೆಲವು ಬೆರಳಿನಿಗೆಷ್ಟು ಬರುವಂತಹ ನೂತನವಾದಿಗಳು ಕೇಕೆ ಹಾಕುತ್ತಿದ್ದಾರೆ. ಪ್ರೀತಿಯ ಸಹೋದರರೇ, ಇಸ್ಲಾಮಿನಲ್ಲಿ ಯಾವುದಾದರೂ ಒಂದು ಕಾರ್ಯ ಅದು ಇಸ್ಲಾಮಿಕೋ ಅನಿಸ್ಲಾಮಿಕೋ, ಆಚಾರವೋ ಅನಾಚಾರವೆಂದು ತೀರ್ಮಾನಿಸುವುದು ಇಸ್ಲಾಮಿನ ಆಧಾರ ಸ್ತಂಭಗಳಾದ ಕುರ್ಆನ್, ಹದೀಸ್, ಇಜ್ಮಾ, ಕಿಯಾಸ್ ಎಂಬ ಈ 4 ಛತ್ರ ಪ್ರಮಾಣಗಳ ಪೈಕಿ ಯಾವುದಾದರೂ ಒಂದರ ಮೂಲಕ ಸಾಬೀತುಪಟ್ಟಿದ್ದರೆ ಸಾಕೆಂಬುದು ನಾವು ಮೊದಲಾಗಿ ಮನದಟ್ಟ ಮಾಡಬೇಕು. ಪ್ರೀತಿಯ ಸಹೋದರರೇ, ಒಂದನೇ ಪ್ರಮಾಣವಾದ ಕುರ್ಆನಿಗೆ ಒಮ್ಮೆ ನಾವು ಕಣ್ಣಾಯಿಸಮೆ ನೋಡುವುದಾದರೆ, ಪರಿಶುದ್ಧವಾದ ಕುರ್ಆನಿನಲ್ಲಿ ಇಬ್ರಾಹಿಂ ಸೂರತ್ತಿನ 4ನೇ ಆಯತ್ತಿನಲ್ಲಿ ಅಲ್ಲಾಹನು ಸ್ಪಷ್ಟಪಡಿಸುತ್ತಾ ಇದ್ದಾನೆ, ವಮಾ ಅರ್ಸಲ್ನಾ ಮಿರ್ ರಸೂಲಿನ್ ಇಲ್ಲಾ ಬಿಲಿಸಾನಿ ಕೌಮಿಹಿ. ಎಲ್ಲಾ ಪ್ರವಾದಿಗಳನ್ನು ಕೂಡ ಈ ಭೂಲೋಕಕ್ಕೆ ನಾವು ನಿಯೋಜಿಸಿರುವುದು ಅವರವರ ಪ್ರಬೋಧಿತ ಸಮುದಾಯದ ಭಾಷೆಯಾಗಿದೆ ಎಂದು ಪರಿಶುದ್ಧವಾದ ಕುರ್ಆನ್ ನಮಗೆ ಹೇಳಿಕೊಡುತ್ತಾ ಇದೆ. ಇಲ್ಲಿ ನಾವು ಮನದಟ್ಟ ಮಾಡಬೇಕಾದ ವಿಷಯ, ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಮುಂಚೆ ಕಳೆದು ಹೋದಂತಹ ಎಲ್ಲಾ ಪ್ರವಾದಿಗಳು ಕೂಡ ಒಂದೊಂದು ಪ್ರತ್ಯೇಕ ಸಮುದಾಯಕ್ಕೆ ನಿಯೋಜಿಸಲ್ಪಟ್ಟವರಾಗಿದ್ದಾರೆ. ಆದರೆ ಲೋಕಾನುಗ್ರಹಿತ ಪ್ರವಾದಿ ಪೈಗಂಬರ್ ಮುತ್ತು ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಎಲ್ಲಾ ಕಾಲಕ್ಕೂ ಎಲ್ಲಾ ಸಮುದಾಯಕ್ಕೂ ನಿಯೋಜಿಸಲ್ಪಟ್ಟವರಾಗಿದ್ದಾರೆ. ಆ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಖುತುಬವನ್ನು ಓದುವಂತಹ ಸಂದರ್ಭದಲ್ಲಿ ಖುತುಬವನ್ನು ಆಲಿಸುವುದರ ಪೈಕಿ ಅರಬಿ ಕಂಡು ಕೇಳರಿಯದಂತಹ ಅನರಬಿಗಳಿದ್ದು ಕೂಡ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಅರಬಿ ಭಾಷೆಯಾಗಿತ್ತು ಖುತುಬ ಓದಿದ್ದು. ಪ್ರೀತಿಯ ಸಹೋದರರೇ, ಒಂದನೇ ಪ್ರಮಾಣದಿಂದ ನಮಗೆ ಮನದಟ್ಟವಾಗುತ್ತಾ ಇದೆ. ಖುತುಬ ಎಂಬುದು ಅದು ಅರಬಿ ಭಾಷೆಯಾಗಿರಬೇಕು. ಇನ್ನು ಎರಡನೇ ಪ್ರಮಾಣವಾದ ಹದೀಸ್ಗೊಮ್ಮೆ ನಾವು ಕಣ್ಣಾಯಿಸಮೆ ನೋಡುವುದಾದರೆ, ಇಮಾಮ್ ರಾಫಿ ರಲಿಯಲ್ಲಾಹು ಅನ್ಹು ಇಮಾಮ್ ಬುಖಾರಿ ರಲಿಯಲ್ಲಾಹು ಅನ್ಹು ಉಲ್ಲೇಖ ಮಾಡುವ ಹದೀಸ್, قال رسول الله صلى الله عليه وسلم صلوا كما رأيتموني أصلي. ನಾನು ಯಾವ ರೀತಿ ನಮಾಜ್ ಮಾಡುವುದು ನೀವು ಕಂಡಿದ್ದೀರೋ ಅದೇ ರೀತಿ ನೀವು ಕೂಡ ನಮಾಜ್ ಮಾಡಬೇಕೆಂದು ಇಮಾಮ್ ಬುಖಾರಿ ರಲಿಯಲ್ಲಾಹು ಅನ್ಹು ಹೇಳುತ್ತಾರೆ. ಪ್ರೀತಿಯ ಸಹೋದರರೇ, ಮಹಾನರಾದ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಅವರ ಅನುಚರಣೆ ಕೂಡ ಅರಬಿ ಭಾಷೆಯಾಗಿತ್ತು ಖುತುಬ ಓದಿದ್ದು. ಪ್ರೀತಿಯ ಸಹೋದರರೇ, ಎರಡನೇ ಪ್ರಮಾಣದಿಂದ ನಿಮಗೆ ಮನದಟ್ಟವಾಗುತ್ತಾ ಇದೆ. ಖುತುಬ ಎಂಬುದು ಅದು ಅರಬಿ ಭಾಷೆಯಾಗಿರಬೇಕು. ಓ ನೂತನವಾದಿಗರೇ, ಮುಗಿದಿಲ್ಲ, ಒಮ್ಮೆ ಮುಗಿದಿಲ್ಲ. ಇನ್ನು ಮೂರನೇ ಪ್ರಮಾಣವಾದಂತಹ ಇಜ್ಮಾ, ಪಂಡಿತರ ವೀಕ್ಷಣೆ ಏನಾಗಿರಬಹುದೆಂಬುದು ನಾವು ಮನದಟ್ಟು ಮಾಡೋಣ. ಇಮಾಮ್ ರಾಫಿ ರಲಿಯಲ್ಲಾಹು ಅನ್ಹು ಉಲ್ಲೇಖ ಮಾಡುವಂತಹ ತೂಫತುಲ್ ಮುಹಕ್ಕಿಕೀನ್ ಶರಹುಲ್ ಖಬೀರ್ ಹೇಳುತ್ತಾರೆ, ಇನ್ನಹು ಶರ್ತುನ್. ಅರಬಿ ಭಾಷೆಯಲ್ಲಿ ಖುತುಬ ಓದಲು ಅದು ಶರ್ತಾಗಿದೆ, ಅದು ಕಡ್ಡಾಯವಾಗಿದೆ. ಲಿಲ್ಲಿತ್ತಿಬಾಇ ಲಿಮಾ ಜರಾ ಅಲೈಹಿ ನಾಸ್. ಪೂರ್ವಿಕರಾದಂತಹ ಸಲಫ್ ಸಾಲಿಗಳು, ತಾಬಿಗಳು, ಇದುವರೆಗೂ ಬಂದಂತಹ ಎಲ್ಲ ಪರಂಪರೆ ಕೂಡ ಅರಬಿ ಭಾಷೆಯಾಗಿತ್ತು ಖುತುಬ ಓದಿದೆಂದು ಇಮಾಮ್ ರಾಫಿ ರಲಿಯಲ್ಲಾಹು ಅನ್ಹು ಹೇಳುತ್ತಾರೆ. ಮುಗಿದಿಲ್ಲ ಸಹೋದರರೇ, 974ರಲ್ಲಿ ವಫಾತಾದಂತಹ ಇಮಾಮ್ ಇಬ್ನುಲ್ ಹಜರ್ ಅಲ್ ಹೈತಮಿ ರಲಿಯಲ್ಲಾಹು ಅನ್ಹು ತನ್ನ ತುಹಫತುಲ್ ಮುಹಕ್ಕಿಕೀನ್ 2ನೇ ಭಾಗ 450ನೇ ಪೇಜಿನಲ್ಲಿ ನಾವೆಲ್ಲರೂ ಹಬೀಬರಾದ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ನೈಜ ಅನುಯಾಯಿಗಳು ಅಥವಾ ಹಿಂಬಾಲಕರೆಂಬ ನಿಟ್ಟಿನಲ್ಲಿ ನಮಗೆಲ್ಲವರಿಗೂ ಅರಬಿ ಭಾಷೆಯಲ್ಲಿ ಖುತುಬ ಓದಲು ಅದು ಶರ್ತಾಗಿದೆ, ಅದು ಕಡ್ಡಾಯವಾಗಿದೆ ಎಂದು ಇಮಾಮ್ ಇಬ್ನುಲ್ ಹಜರ್ ಅಲ್ ಹೈತಮಿ ರಲಿಯಲ್ಲಾಹು ಅನ್ಹು ಹೇಳ್ತಾರೆ. ಇಷ್ಟೆಲ್ಲ ಪ್ರಮಾಣಗಳ ಮೂಲಕ ದೃಢಪಟ್ಟಿರುವುದರಿಂದ ಅರಬೇತರ ಭಾಷೆಯಲ್ಲಿ ಖುತುಬ ಓದಲು ಓರ್ವ ನೈಜ ಮುಸಲ್ಮಾನನಿಗೆ ಹೇಗೆ ತಾನೇ ಸಾಧ್ಯ? ಒಮ್ಮೆಯೂ ಸಾಧ್ಯವಿಲ್ಲ. ಪ್ರೀತಿಯ ಸಹೋದರರೇ, ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಖುತುಬವನ್ನು ಅರಬಿ ಭಾಷೆಯಾಗಿದೆ ಎಂಬುದಾಗಿದೆ ಅವರ ಆಚಾರ. ಪ್ರೀತಿಯ ಸಹೋದರರೇ, ಅದು ಖುತುಬವು ಆ ಖುತುಬ ಅರಬಿ ಭಾಷೆಯಲ್ಲ, ಅದೊಂದು ಕೇವಲ ಭಾಷಣವಾಗಿದೆ ಎಂದು ವಾದ ಮಾಡಿಸುವ ನೂತನವಾದಿಗಳೊಂದಿಗೆ ಕಟ್ಟ ಕಡೆಯಾಗಿ ಒಂದು ಪ್ರಶ್ನೆ ಕೇಳಲು ಬಯಸುತ್ತೇನೆ. ತಮ್ಮ ಇಮಾಮರು ಖುತುಬವನ್ನು ಓದುವಂತಹ ಸಂದರ್ಭದಲ್ಲಿ ಖುತುಬವನ್ನು ಆಲಿಸುವುದರ ಪೈಕಿ ಮಲಯಾಳಂ, ಬ್ಯಾರಿ, ಕನ್ನಡ, ಉರ್ದು, ಇಂಗ್ಲಿಷ್ ಇನ್ನಿತರ ಹಲವಾರು ಭಾಷೆ ವ್ಯಕ್ತಿಗಳಲ್ಲಿ ಕಂಡು ಬಂದರೆ ತಮ್ಮ ಇಮಾಮರು ಯಾವ ಭಾಷೆಯಲ್ಲಿ
ಸಂಸ್ಕೃತವನ್ನು ಓದುವರು ಅವರಿಗೆ ಅರ್ಥವತ್ತಾದ ಸಾರಾಂಶವನ್ನು ಮನದಟ್ಟು ಮಾಡಿಕೊಡಲು ನಿಮ್ಮಿಂದ ಸಾಧ್ಯವೇ? 100% ನಿಮ್ಮಿಂದ ಸಾಧ್ಯವಿಲ್ಲೆಂಬುದು ನಗ್ನ ಸತ್ಯ ಎಂಬುದು ನಿಮಗೆ ತಿಳಿದಿರುವಂತಹ ವಿಚಾರ. ಆದ್ದರಿಂದ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಆಚಾರ ವಿಚಾರಗಳನ್ನು ಹಿಂಬಾಲಿಸುತ್ತಾ ನೈಜ ಮುಸಲ್ಮಾನರಾಗಿ ಬದುಕೋಣ ಎಂಬ ಮಾತಿನೊಂದಿಗೆ ಈ ವೇದಿಕೆಯ ಮಾತಿಗೆ ವಿರಾಮ. ವಾಖಿರ್ ದಾವಾನಾ ಅನಿಲ್ ಹಮ್ದುಲಿಲ್ಲಾಹ್. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ತಆಲಾ ವಬರಕಾತುಹು.